ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವಿತಾ ಜೈನ್, ನ್ಯೂಸ್ 18 ಕನ್ನಡದ ಆಂಕರ್ ಮಾತಾಡ್ತಾ ಇದ್ದೀನಿ. ಈಗ ಕ್ಯಾನ್ಸರ್ ಅಂತ ಹೇಳಿದ್ರೇನೆ ಭಯ ಪಡುವಂತಹ ವಿಚಾರ. ಅದರಲ್ಲೂ ಕೂಡ ಸಾಕಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ಗೆ ಒಳಪಡೋದು, ಅದರಿಂದ ನರಳ್ತಾ ಇರೋರು, ಅನೇಕರು ಇದರಿಂದ ಹೊರ ಬಂದ್ರೂ ಕೂಡ ಮತ್ತೆ ಅಟ್ಯಾಕ್ ಆಗ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಡಾಕ್ಟರ್ CA ಕಿಶೋರ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವಪೂರ್ಣವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ಆ ಕಾರ್ಯ ಏನು ಅಂತ ಹೇಳಿದ್ರೆ, ಈಗಾಗಲೇ 25 ವರ್ಷದಿಂದ 65 ವರ್ಷದ ಒಳಗಿನ ಎಲ್ಲಾ ಮಹಿಳೆಯರು ಕೂಡ, ಈ ವಯೋಮಾನದವರು ನೀವು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಭೇಟಿ ಕೊಟ್ಟು ಅಲ್ಲಿ ನಿಮಗೆ ಸರ್ವೈಕಲ್ ಕ್ಯಾನ್ಸರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಟೆಸ್ಟ್ ಮಾಡಿಸಬಹುದು. ಯಾಕಂತ ಹೇಳಿದ್ರೆ, ಅಯ್ಯೋ ನನಗೆ ಇಲ್ಲ, ನಾನು ಯಾಕೆ ಟೆಸ್ಟ್ ಮಾಡಿಸ್ಲಿ ಅನ್ನುವಂತಹ ವಿಚಾರ ನಿಮ್ಮ ಮನಸ್ಸಲ್ಲಿ ಇರಬಹುದು. ಯಾವುದನ್ನೇ ಆದ್ರೂ ನಮಗೆ ಇದೆಯಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸಿದ್ರೆ ನಮ್ಮ ಜೀವನ ಅಥವಾ ನಮ್ಮ ನೆಮ್ಮದಿ ಸ್ವಲ್ಪ ಮುಂದೆ ಜಾಸ್ತಿಯಾಗಿ ಇರುತ್ತೆ ಅನ್ನುವ ಕಾರಣಕ್ಕಾಗಿ. ಯಾಕಂತ ಹೇಳಿದ್ರೆ, ಯಾವಾಗ ಯಾವ ಸಂದರ್ಭದಲ್ಲಿ ಈ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಮೊದಲೇ ಅದನ್ನು ಒಂದ್ಸಲ ತಪಾಸಣೆಗೆ ಒಳಪಡಿಸಿದ್ರೆ, ಅದರಲ್ಲೂ ಕೂಡ ಉಚಿತವಾಗಿ ನೀವು ಸರ್ವೈಕಲ್ ಕ್ಯಾನ್ಸರ್ ಆಗಿರುವುದು, ಬ್ರೆಸ್ಟ್ ಕ್ಯಾನ್ಸರ್ಗೆ ಇಲ್ಲಿ ಉಚಿತವಾಗಿ ನೀವು ಟೆಸ್ಟ್ ಅನ್ನ ಮಾಡಿಸೋದಕ್ಕೆ ಅವಕಾಶ ಇದೆ. ಜೊತೆಗೆ ಒಂದು ವೇಳೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನೀಡಿಸಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಯಾಕೆ ತಡ ಮಾಡೋದು? ಅದರಲ್ಲೂ ಕೂಡ ಒಂದು ವೇಳೆ ನೀವು ಅರ್ಲಿ ಸ್ಟೇಜ್ ಅಲ್ಲೇ ಏನಾದ್ರೂ ಕ್ಯಾನ್ಸರ್ ನಿಮಗೆ ಇದೆ ಅನ್ನೋದು ಗೊತ್ತಾದ್ರೆ ಅದನ್ನ ಕ್ಯೂರ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನೋದನ್ನ ಡಾಕ್ಟರ್ಸ್ ಹೇಳೋದನ್ನು ನೀವು ಕೇಳಿರ್ತೀರಿ. ಹಾಗಾಗಿ ಶೀಘ್ರವೇ ಈ ರೀತಿಯಾದಂತಹ ಒಂದು ಟೆಸ್ಟ್ಗಳನ್ನ ಮಾಡೋದ್ರ ಮೂಲಕ ಕ್ಯಾನ್ಸರ್ ನಾಪತ್ತೆ ಆಗುವ ರೀತಿಯಾಗಿ ನಾವು ಕೆಲಸವನ್ನ ಮಾಡಬಹುದು. ಈಗಾಗಲೇ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಇಂತಹ ಮಹತ್ವಪೂರ್ಣವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ಹಾಗಾಗಿ ಮಹಿಳೆಯರು ನಾನು ಸ್ವಸ್ಥವಾಗಿದ್ದೀನಿ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳೋಸ್ಕರ ಆದ್ರೂ ದಯವಿಟ್ಟು 25ರಿಂದ 65 ವರ್ಷದ ಒಳಗಿನ ಮಹಿಳೆಯರು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಗೆ ಹೋಗಿ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಹಾಗಾಗಿ ಈ ಒಂದು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮಾಡ್ತಾ ಇರುವ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ.